ಸರ್, ಈಗ ಟಾರ್ಗೆಟ್ ಮಾಡ್ತೀವಿ ಅಂತ ಅಂತಾರೆ. ಅವನಿಗೂ ಮದುವೆ ಆಗಿದೆ, ಸರಿನ್ರಾ? ಸ್ಟೇಷನ್ನಲ್ಲಿ FIR ಆಗಿದೆ, ಸರಿನ್ರಾ? ಪೊಲೀಸವ್ರು ತನಿಖೆ ಮಾಡಿದ್ರಲ್ಲ. FIR ಯಾಕಾಯಿತು? ದೂರು ನಾನು ಕೊಟ್ಟನ? ನಾನು ಲೇಡಿನ? ದೂರು ಕೊಟ್ಟರೆ ಯಾರು? ಲೇಡಿ ತಾನೆ? ತನಿಖೆ ಮಾಡಿದ್ರಲ್ಲ. ಜೈಲಿಗೆ ಹೋಗೋದು ಬಿಡೋದು ಅದು ಸೆಕೆಂಡ್ರಿ. ಅದು ದೂರು ಕೊಟ್ಟಿದಾರ ಇಲ್ಲ ಲೇಡಿ, ನನಗೆ ಇಂಥವನಿಂದ ಹಿಂಗಾಗಿದೆ, ಹರಾಸ್ಮೆಂಟ್ ಆಗಿದೆ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ನನಗೆ ಹರಾಸ್ಮೆಂಟ್ ಆಗಿದೆ ಅಂತ KTG ನಗರದಲ್ಲಿ ದೂರು ಕೊಟ್ಟು ಅದಕ್ಕೆ ನಾವು ಪ್ರೊಟೆಸ್ಟ್ ಸಮೇತ ಮಾಡಿ ನಾವು ಮಾಡಿದ್ವಿ. ಇಲ್ಲಿ ಟಾರ್ಗೆಟ್ ಮಾಡ್ತಿದೀವಿ ಅಂತ ಪ್ರಶ್ನೆ ಬರ್ತಾ ಇಲ್ಲ. ಹೆಣ್ಣು ಮಕ್ಕಳುಗಳಿಗೆ ಈ ಥರ ಅನ್ಯಾಯ ಆಗ್ತಿದೆ, ಆಗಬಾರ್ದು. ಹಿಂದೂ ಜಿಮ್ ಇದ್ರು ಅಷ್ಟೇ, ಮುಸ್ಲಿಂ ಜಿಮ್ ಇದ್ರು ಅಷ್ಟೇ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ನಮಗೆ ಜಿಮ್ ಒಳಗೆ ಬರಂಗೆ ಮಾಡ್ಕೋಬೇಡಿ. ಇವತ್ತು ಹೊರಗೆ ನಡೆದಿ ದಯವಿಟ್ಟು ಮಾಡ್ಕೋಬೇಡಿ. ನೀವು ಆ ಹುಡುಗಿಗೆ ನೀವೇ ಪ್ರಧಾನ ಹಾಕಿದ್ರೆ ಅಂತ ಎಲ್ಲ ಕೇಸ್ ಕೊಡೋ ಮೇಲೆ ಜೈಲಿಗೆ ಕಳಿಸೋಂತೇಳಿ ಆ ಹುಡುಗಿ ಅವ್ರಿಗೆ ಒಮ್ಮಿಗೆ ಮೆಸೇಜ್ ಮಾಡ್ತಾರೋದನ್ನು ಒಂದಷ್ಟು ಡಾಕ್ಯುಮೆಂಟ್ ಎಲ್ಲ ಹಾಕಿದ್ದಾರೆ ಸರ್. ಪೊಲೀಸರು ಅದಕ್ಕಾದ ಒಂದು ಕಾಯ್ದೆಗಳಿದಾವೆ. ಯಾರು ಹೋಗಿದ ತಕ್ಷಣ ಕಂಪ್ಲೇಂಟ್ ತಗೊಳಕ್ಕೆ ಬರಲ್ಲ. ಚಾರ್ಟ್ ಇರುತ್ತೆ, CDR ತೆಗಿತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗ ಇವ್ರು ಬಂದು ಹಂಗೆ ಸುಮ್ಮನೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ? ಈಗ ತಪ್ಪು ಮಾಡಿದ್ದಾರೆ, ಅವ್ರು ಇದನ್ನು ಮಾಡಿದ್ದಾರೆ, ಅವರು ಹೇಳಿರ್ಬೋದು. ಅವರು ನಾವು ಅವ್ರ ಮೇಲೂ ಕೇಸ್ ಕೊಟ್ಟು 100 ಕೇಸ್ ಕೊಡಲಿ, ಹಂಗಂದ್ರೆ ಇವ್ರಿಗೆ ಏನು ಗೊತ್ತಾ, ಏನು ಕೇಳಕ್ಕೆ ಹೋಗ್ಬಾರ್ದು. ನೀನು ಯಾರಿಗಾರ ಫೋನ್ ಮಾಡಪ್ಪ, ನೀನು ಯಾರಿಗಾರ ಮೆಸೇಜ್ ಮಾಡು, ಸರಿನಾ? ಯಾರ್ರೀ ಅವನು ಲೋಫರ್? ನಾವು ಕಟ್ಟಂಥ ಟ್ಯಾಕ್ಸ್, ನಾವು ಕೊಟ್ಟಂಥ ಭಿಕ್ಷೆನಾಗೆ ಅವನು ಸೂಪರ್ ಸ್ಟಾರ್ ಆಗಿರೋದು ಅಮೀರ್ ಖಾನ್, ಸರಿನ್ರಾ? 3ನೇ ಮದುವೆ ಗೌರಿ ಅನ್ನೋಳಿಗೆ ಆಗಿದ್ದಾನೆ, ಮುದುಕಾಗ್ಯಾನೆ, 70 ವಯಸ್ಸು. ಏನು ಸಂದೇಶ ಕೊಡ್ತದಾರ್ರಿ ಸಮಾಜಕ್ಕೆ ಅವರು? ನಾವು ಕೊಟ್ಟರೆ ಭಿಕ್ಷೆ ಅದು. 10 ರೂಪಾಯಿ ನಾವು ಟಿಕೆಟ್ ತಂದ್ರೆ ಆ ದುಡ್ಡಲ್ಲಿ ಅವ್ರು ಜೀವನ ಮಾಡೋದವರು. ಅದು ಮತ್ತೆ ಯಾರೋ ಕೆಲವು ಬುದ್ಧಿಜೀವಿಗಳೋ ಇಲ್ಲ ತಲೆ ಸರಿ ಇಲ್ದರೋ ಮಾನಸಿಕ ಅಸ್ವಸ್ಥರೋ ನಮ್ಮ ಬೆಂಗಳೂರು ಹಳಿಯ ಅಂತ ಹೇಳ್ತಾರೆ, ಮಾನ ಮರ್ಯಾದೆ ಇಲ್ದವ್ರು. ನೋಡಿ ಸರ್, ಇದರಲ್ಲಿ ನಾವು ಟಾರ್ಗೆಟ್ ಮಾಡೋದು ಇದನ್ನು ಮಾಡೋದು ಯಾವುದೂ ಇಲ್ಲ. ಹಿಂದೂ ಜಿಮ್ ಇದ್ರು ಅಷ್ಟೇ, ಮುಸ್ಲಿಂ ಜಿಮ್ ಇದ್ರು ಅಷ್ಟೇ, ಯಾವ ಜಿಮ್ ಇದ್ರು ಅಷ್ಟೇ. ಒಂದು ತೋರಿಸಿ, ಒಂದು ಹಿಂದೂ ಜಿಮ್ಮಲ್ಲಿ ಒಬ್ಬನು ಹಿಂದೂ ಹೋಗಿ ಒಬ್ಬ ಮುಸ್ಲಿಂ ಹೆಣ್ಣಿಗಾಗ್ಲಿ ಕ್ರಿಶ್ಚಿಯನ್ ಹೆಣ್ಣಿಗಾಗ್ಲಿ ಕುತ್ತಿಗೆ ಕೊಯ್ದಿರೋದು, ಹಿರೇಮಠ ಥರ ಚಾಕು ಹಾಕಿರೋದು, ಸಾಯಿಸಿರೋದು ಒಂದು ತೋರಿಸ್ರಿ. ಸೂಟ್ ಕೇಸಲ್ಲಿ ಪೀಸ್ ಕಟ್ ಮಾಡಿ ಇಟ್ಟಿರೋದು, ಪೀಸ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋದು, ಅಮ್ಮ ಮಗನಿಗೆ ಕರ್ಕೊಂಡೋಗಿ ಮುಂಜಿ ಮಾಡಿಸಿ ತಾಯಿಗೆ ಮತಾಂತರ ಮಾಡಿರೋದು ಒಂದು ಪ್ರಕರಣ ತೋರಿಸ್ರಿ ಅಂತದ್ದು. ಅವ್ರು ಹೇಳ್ತಾರ, ಅವರು ನಾನು ಜೈಲಿಗೆ ಹೋಗಿಲ್ಲ, ನನ್ನ ಮೇಲೆ ಕೇಸ್ ಆಗಿಲ್ಲ, ತೆಗಿಸ್ರಿ. FIR ಆಗಿದೆ ಅವನ ಮೇಲೆ, ಇವನ್ ಮದುವೆ ಆಗಿ ಮಾಡ್ಬೋದು. ಮತ್ತೆ ಆ ಹುಡುಗಿ ಹೋಗಿ ಕೇಸ್ ವಾಪಸ್ ತಗೊಂತಾರ ಅಂತಂದ್ರೆ ಪಾಪ ಅವಳು ಮದುವೆ ಆಗೋದು ಬೇಡವಾ? ಮದುವೆ ಆಗ್ಬೇಕಂದ್ರೆ ಅದು ಕ್ಲಿಯರ್ ಮಾಡ್ಕೋಬೇಕು. ಅವ್ರದ್ದು ವೈಯಕ್ತಿಕ ವಿಚಾರ. ಕೇಸ್ ಇವತ್ತು ಅವರು ದೂರು ಕೊಟ್ಟಿದ್ದಾರೆ, ಜಸ್ಟಿಸ್ ಸಿಗಬೇಕು. ಈಗ ಅವ್ರು ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಪೊಲೀಸಿಗೆ, ಇನ್ವೆಸ್ಟಿಗೇಷನ್ಗೆ ಏನು ಬೇಕು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಪೊಲೀಸ್ ಅವರು ಕೋರ್ಟ್ ಅವರು ಸೇರಿ ನ್ಯಾಯ ಒದಗಿಸ್ಕೊಡ್ಬೇಕು. ಈ ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡೋದಾಗ್ಲಿ ಡಿಬೇಟ್ ಮಾಡೋದಾಗಲಿ ಮಾಡಬೇಡ್ರಿ. ಹೆಣ್ಣು ಏನಿದೆ, ಹೆಣ್ಣು ಅನ್ನೋದು ನೋಡ್ರಿ, ಹೆಣ್ಣು ರೀತಿನೇ ನೋಡ್ರಿ, ಅಷ್ಟೇ ನಾವು ಹೇಳೋದು. ಸರ್ ಅವೆಲ್ಲ ಸರ್ ಅವಕ್ಕೆಲ್ಲ ನೋಡ್ರಿ, ನಾನು ನಿಮ್ಗೆ ಅದನ್ನೇ ಹೇಳೋದು ಸರ್. 100 ಜನ ಆರೋಪ ಮಾಡಿದ್ರು, ನಾವು ಕುಗ್ಗಲ್ಲ, ಸರಿನಾ? ನಾಳೆ ಒಂದು ಹೆಣ್ಣಿಗೆ ಅನ್ಯಾಯ ಆದರೂ ನಾಡ್ದು ಬಂದು ನಾನು ಕುತ್ಕೊಳ್ಳೋನೆ, ನನಗೆ ಭಯ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಎದ್ರಕೊಂಡು ಕೂತ್ಕೊಂಡ್ರೆ ಇವತ್ತು ಇವ್ರ ಮನೇಲಾಗಿದೆ, ನಾಳೆ ಇವ್ರ ಪಕ್ಕದ ಮನೇಲಾಗುತ್ತೆ, ಅವಾಗೇನು ಮಾಡ್ತೀರಾ? ಅದ್ರ ಪಕ್ಕದ ಮನೇಲಾಗುತ್ತೆ, ಅವಾಗೇನು ಮಾಡ್ತೀರಾ? ಹೌದು, ಯಾರಿದ್ರು ಅಷ್ಟೇ, ಅವ್ರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಒಂದು ಕೆಲವು ಸಂಘಟನೆಗಳು ಏನಾಗಿದಾವೆ ಅಂದ್ರೆ ಅವ್ರಿಗೆ ಮಾಮೂಲು ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಬೆನ್ನಿಂಗ್ ಬೆಳಿತಾರೆ, ಇಲ್ಲ ಅಂದ್ರೆ ಇಲ್ಲ. ಆ ತರ ಸಂಘಟನೆಗಳಿಗೆ ಏನ್ ಹೇಳ್ಬೇಕು? ನಾವು ನೋಡಮ್ಮ, ನಾವು ಬೇರೆ ಸಂಘಟನೆ ಬಗ್ಗೆ ಮಾತಾಡಕ್ಕೆ ನಮ್ಗೆ ಬಂದಿಲ್ಲ. ಅಲ್ಲ ಸರ್, ನೀವು ನ್ಯಾಯದ ಪರ ನಿಲ್ತೀರಿ
ಅಂತ ಸಂಘಟನೆಯವ್ರು ಏನ್ ಹೇಳ್ತೀರಾ ಅಂತ ಕೇಳ್ತೀವಿ ನಾವು. ಈಗ ಬರಬೇಕು, ಮುಂದೆ ಬರಬೇಕು ಅದೇ, ಸಂಘಟನೆ. ಇಲ್ಲ ಅಂದ್ರೆ ಬರಲ್ಲ. ಇಲ್ಲ, ನನಗೆ ಅದ್ರ ಬಗ್ಗೆ ಎಲ್ಲ ನೋಡಮ್ಮ, ನನಗೆ ಅದ್ರ ಬಗ್ಗೆ ದುಡ್ಡು ಇಸ್ಕೊಂಡು ಸಂಘಟನೆ ಮಾಡ್ತಾರೆ, ಅದನ್ನ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಅದು ಬೇಡವಾದ ವಿಚಾರ. ನಾನು ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷ ಇದ್ದೀನಿ. ನನ್ನ ಗುರುಗಳು ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಹೆಣ್ಣಿಗೆ ಹೆಣ್ಣಿಗೆ ಅನ್ಯಾಯ ಆದ್ರೂ ನಾವು ನಿಂತ್ಕೊಳ್ಳೋವ್ರೆ, ನಾವು ಮಾಡೋವ್ರೆ, ನಾವು ಬಂದಿದ್ದೀವಿ, ನಿಂತ್ಕೊಂಡಿದ್ದೀವಿ. ಸರಿನ್ರಾ? ನನಗೆ ಯಾರ್ದು ಒಂದು ಹಾಫ್ ಟೀನೂ ಬೇಡ, ನಾನು ಯಾರ ಮನೇಲಿ ಕಾಲು ಇಡೋದಿಲ್ಲ, ಯಾರ್ದು ನಮಗೆ ಸಪೋರ್ಟ್ ಗಿಪೋರ್ಟ್ ಏನೂ ಬೇಡ. ನಮ್ಮ ಇದ್ರಲ್ಲಿ ನಾವು ನಿಂತ್ಕೊಂತೀವಿ, ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡೋಕ್ಕೆ ನಮಗೆ ಹಕ್ಕಿದೆ, ಸಂವಿಧಾನದಲ್ಲಿ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನಾವು ಮಾತಾಡ್ತಾ ಇದ್ದೀವಿ, ಮುಂದೂ ಮಾಡ್ತೀವಿ. ಈ ರೀತಿ ಘಟನೆ ಆಗೋದು ಬೇಡ ಅಂತ ಅಷ್ಟೇ. ಬೇರೆ ಸಂಘಟನೆಗಳು ಅಟ್ಲೀಸ್ಟ್ ಒಂದು ಸೌಜನ್ಯಕರ ಹೋಗಿ, ಈಗ ನಾನು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನನಗಾರ ಫೋನ್ ಮಾಡಿ ಕೇಳ್ಬೋದಲ್ಲ, ಏನಾಗಿದೆ ಅಧ್ಯಕ್ಷರೇ, ಏನು ಪ್ರಾಬ್ಲಮ್ ಇದು, ನಾವು ಹೋಗ್ತೀವಿ ಮಾಡ್ತೀವಿ ಅಂತ ಕೇಳಬೇಕಲ್ಲ. ಪಾಪ ಅವ್ರದ್ದು ಏನೇನಿದೆ, ನಾವು ವೈಯಕ್ತಿಕ ವಿಚಾರಗಳು ಪ್ರಾಬ್ಲಮ್ ಇರ್ತಾವೆ, ನಾವು ಅವರಿಗೆಲ್ಲ ಅವೆಲ್ಲ ಕೇಳೋಕ್ಕಾಗಲ್ಲ. ನಮ್ಮದು ಸಂಘಟನೆ ಇದೆ, ನಾವು ಮಾಡ್ತಿದ್ದೀವಿ. ಈಗ ನಾವು ಅದಕ್ಕೆ ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರೆದು ಬಿಟ್ಟು ಅದು ಮೀಟಿಂಗ್ ಮಾಡಿದರೆ ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ.